ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ನ್ಯಾಯ ಬೇಕು ಅಂತ ಬಾಲಕಿಯ ಕುಟುಂಬಸ್ಥರು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಅನ್ನೋದ್ರ ಡೀಟೇಲ್ಸ್. ಈ ಕುಟುಂಬಸ್ಥರಿಗೆ ವಿವಿಧ ಸಂಘಟನೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ವೈದ್ಯರ ವಿರುದ್ಧ ಕ್ರಮ ಆಗಬೇಕು. ಯಾರು ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು. ಟೈಲ್ಸ್ ಬಿದ್ದು ಕಾಲಿನ ಮೂಳೆಗೆ ಪೆಟ್ಟು ಬಿತ್ತು ಅಂತ ಆಸ್ಪತ್ರೆಗೆ ದಾಖಲಾಗಿರ್ತಾಳೆ 7 ವರ್ಷದ ಮಗು. ಬಟ್ ಮೆಡಿಕಲ್ ವಿದ್ಯಾರ್ಥಿಗಳಿಂದ ಆಕೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲಾಗಿದೆ. ಈ ವೇಳೆ ಆಕೆಗೆ ಬಹು ಅಂಗಾಂಗ ವೈಫಲ್ಯ ಆಗಿದೆ. ಇದು ನೇರ ನೆಗ್ಲಿಜೆನ್ಸಿ ಇರೋದು ಆಸ್ಪತ್ರೆ ಆಡಳಿತ ಸಿಬ್ಬಂದಿ ಮತ್ತು ವೈದ್ಯರದು. ಪ್ರಾಣ ಹೋಯ್ತನ ನಮ್ಮ ಮಗುದು, ನಮಗೀಗ ಯಾರು ದಿಕ್ಕು ಅಂತ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಕರಳು ಹಿಂಡುವಂತಹ ದೃಶ್ಯ ಸ್ಥಳದಲ್ಲಿ ಕಂಡು ಬರ್ತಾ ಇದೆ. ಶುಕ್ರವಾರದಿನ ತಾನೇ ಬಂದು ಅಮ್ಮ ನಾನು ಚೆನ್ನಾಗ ನೀನು ಚೆನ್ನಾಗಿರೋ. ಯಾವುದೇ ಹೆಲ್ತ್ ಹಿಸ್ಟ್ರಿ ಮಗುಗಿರ್ಲಿಲ್ಲ ಅಂತೆ. ಯಾವುದೇ ಹೆಲ್ತ್ ಹಿಸ್ಟ್ರಿ ಕೂಡ ಮಗುಗಿರ್ಲಿಲ್ಲ. ಇದನ್ನ RMO ಡಾಕ್ಟರ್ ದರ್ಶನ್ ಅವರು ಹೇಳ್ತಾರೆ ಅಲ್ಲಿ, ಆಯ್ತಾ. ಆದರೂ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ ಸರ್ಜರಿ ಆಗಿದ ತಕ್ಷಣ ಅಂದ್ರೆ ಅನೆಸ್ಥೇಷಿಯಾ ಕೊಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರಾ? ಯಾಕಂದ್ರೆ ಅನೆಸ್ಥೇಷಿಯಾನ ನಿಗದಿತ ML ಅಲ್ಲೇ ಕೊಡಬೇಕು. ಒಂದು. ಎರಡನೇದು, ಯಾವ ನರಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಇದ್ದಕ್ಕಿದ್ದಾಗೆ ಎಲ್ಲ ಚೆನ್ನಾಗಿದ್ದು ಮಗು ಹೋಗುತ್ತೆ ಅಂದ್ರೆ ಏನರ್ಥ? ಇನ್ನೊಂದು ಕಡೆಗೆ ಪ್ರತಿಭಟನೆ ಆಗ್ತಿರೋದು ನೀವು ಗಮನಿಸ್ತಾ ಇದ್ದೀರಾ. ಸತ್ತಾಯ್ತು. ಈಗ ಇವಳೊಬ್ಳೆ ಮಗಳು ನನಗೆ ಸಾಕು ಅನ್ಕೊಂಡಿದ್ದೆ. ನನಗೆ ಈ ಮಗಳು ನನಗೆ ಮೋಸ ಆಯ್ತಲ್ಲ. ಅಮ್ಮ ನಾನು ಚೆನ್ನಾಗಿ ಅವನಿ, ನೀನು ಚೆನ್ನಾಗಿರು ಅಂದಲ್ಲ ಮಗಳೇ. ಚೆನ್ನಾಗಿ ಅವರು ಡಾಕ್ಟ್ರು ನಾವು ಬೇರೆ ಕಡೆ ಬರ್ಕೊಡು ಅಂತ ನಾನು ಮನೆಯಲ್ಲಿ ಹೇಳಿ ಫೋನ ಮಾಡಿದ್ರು. ಅದೆಷ್ಟು 1000 ರೂಪಾಯಿನೋ ಟ್ಯೂಬ್ ಹಾಕಮಿ, ಬೇರೆ ಕಡೆ ನಮ್ಗೆ ಕೊಡೋದಿಲ್ಲ, ಇಲ್ಲೇ ಕ್ಯೂರ್ ಆಯ್ತದೆ ಅಂತ ಅಂದ್ರಂತೆ. ನಾನು ಮನೇಲೆ ಬಡ್ಕತೀನಿ. ನನ್ನ ಮಗಳ ಎಷ್ಟಾರ ಖರ್ಚಾನೆ ಬೇರೆ ಕಡೆ ಕರ್ಕೋರಿ ಅನ್ನಲ್ಲೋ, ಇಲ್ಲೇ ಕ್ಯೂರ್ ಆಯ್ತದೆ ಅಂತಂದ್ರಲ್ಲಪ್ಪ. ನನ್ನ ಮಗಳು ಎಲ್ಲರೂ ಚೆನ್ನಾಗಿ ಅವನಿ ಅಂದರು. ನಾನು ಶುಕ್ರವಾರ ದಿನ ಫೋನ ಮಾಡಿದ್ಕೆ ಅಮ್ಮ ಬಮ್ಮ ನೀನು ಅಂದು. ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ. ನನ್ನ ಮಗಳು ನನ್ನ ನೋಡಕ್ಕೆ ಎಚ್ಚರಾಗಿ ಮನಗಿದ್ಲು. ನಾನು ಶುಕ್ರವಾರ ನೋಡಿ ಅಯ್ಯೋ ಮಗಳೇ ಇಂಥ ಕೆಲಸ ಆಯ್ತಲ್ಲ, ನಮ್ಮ ಹೆಸರು ವಾಸಿಗೆ ತತ್ತೀನಿ ಎಂದು ಹಿಂಗೆ ಮನಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ ಎಂದದ್ಕೆ. ಅಮ್ಮ ನೀನು ಅಳ್ಬೇಡ ಅಂತ ಕಣ್ಣೀರ ಸ್ವೀಟಿನ ನಾನು ಚೆನ್ನಾಗಿ ಅವನು ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕೊ ಬರ್ತೀನಿ ಅಂದೋ. ನಾನು ನನ್ನ ಮಗಳೇ ಅಂದ್ಲು. ತಾಯಿ ಆಕ್ರಂದನ, ಕರುಳ ಬಳ್ಳಿಯನ್ನ ಕಳ್ಕೊಂಡಂತಹ ನೋವು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬಕ್ಕೆ ಆಗಿರುವಂತಹ ಆಘಾತದ ಪರಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ.